ಹೇಗಿದೆ ಅಂತ ನೋಡಿ. ಮೇಲ್ಗಡೆ ಎಗ್ ಹಾಕಿದ್ದಾರೆ. ಸಿಗೋದು ಒಂದೇ ಐಟಮು, 45 years ಇಂದ ಪಾಪ್ಯುಲರ್. ಯು ಲವ್ ಇಟ್? I need it every day. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ಥಾಯ್ಲ್ಯಾಂಡ್ ಬ್ಯಾಂಕಾಕ್ ಅಲ್ಲಿ ಎಲ್ಲಿದ್ದೀವಿ ಅಂದರೆ ಬ್ಯಾಂಗ್ ಲಂಪು ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಗೈಸ್. ಹಾಕರ್ ಸೆಂಟರ್ ಅನ್ನೋ ಒಂದು ಜಾಗ ಅಂತ ಇದನ್ನು ಹೇಳ್ತಾರೆ. ಇಲ್ಲಿ ಒಂದು ಸ್ಟ್ರೀಟ್ ಫುಡ್ಡು 45 ವರ್ಷಗಳಿಂದ ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಕೈಂಡ್ ಆಫ್ ಎಕ್ಸಾಟಿಕ್ ಫುಡ್ ಅಂತ ಹೇಳ್ಬೋದು ಗೈಸ್. ಈ ಮಸಲ್ಸ್ ಆಯಿಸ್ಟರ್ಸ್ ಬರುತ್ತಲ್ಲ, ಆ ಡಿಶ್ನ ಸ್ಟ್ರೀಟ್ಸಲ್ಲಿ ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ 45 years ಇಂದ. ಯಾವ ಐಟಮ್ ಅಂದರೆ ಈ ಫ್ರೈಡ್ ಆಯಿಸ್ಟರ್ ಅಂತ ಒಂದು ಐಟಮ್ ಹಾಕ್ಕೊಂಡು ಮಾಡ್ತಾರೆ. ತವಾ ಅಲ್ಲಿ ಒಂಥರ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಆಯಿಸ್ಟರು, ಆಮ್ಲೆಟ್ ಪ್ರತಿಯೊಂದನ್ನ ಹಾಕಿ ಸೆಲ್ ಮಾಡಿಕೊಂಡು ಬರ್ತಿರೋವಂಥ ಒಂದು ಜಾಗ. ಜಸ್ಟ್ ಸಿಂಗಲ್ ಐಟಮು 50 ಬಾಟು 60 ಬಾಟು, ವಿತ್ ಎಗ್ ವಿತೌಟ್ ಎಗ್ ಅಂತ ಇವರು ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾನು ಟೇಸ್ಟ್ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೆ. ಟೈಮ್ ಬಂದು 4 ಗಂಟೆ. ಸೊ ಬನ್ನಿ ಹೋಗೋಣ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಒಂದು ಡಿಫ್ರೆಂಟ್ ಫುಡ್ಡು, ಲೋಕಲಿ ಪಾಪ್ಯುಲರ್ ಅಂತಲೂ ಕೇಳ್ಬಿಟ್ಟೆ, ಅದಕ್ಕೋಸ್ಕರನೇ ಬಂದಿದ್ದೀನಿ. ಬನ್ನಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡುವ. ಎಸ್, ಈ ರೋಡಲ್ಲಿ ಹಂಗೆ ಪಾಸ್ ಆಗ್ತಿರ್ಬೇಕಾದ್ರೆ ಒಂದು ಐಟಮ್ ನೋಡಿದ್ದು ಗೈಸ್. ಇದೆಲ್ಲ ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಇಲ್ಲಿ ಬರೋಕ್ಕೆ ಮುಂಚೆ ಯಾವ್ಯಾವ ಐಟಮ್ ಟೇಸ್ಟ್ ಮಾಡೋಕೆ, ಮತ್ತು ಎಲ್ಲಿ ಸಿಗುತ್ತಂತ ನನಗೆ ಗೊತ್ತಿರಲಿಲ್ಲ. ಈ ಕಡೆ ಜಸ್ಟ್ ಒಂದು ವಾಕಿಂಗಲ್ಲಿ ಬರಬೇಕಾದ್ರೆ ಟೈಮ್ ಒಂದು ಲಿಟ್ರಲಿ ಒಂದು 4 ಗಂಟೆ ಸಂಜೆ ಟೈಮು ಮಾಡ್ತಾಯಿದ್ರು. 45 years ಓಲ್ಡ್ ಶಾಪು ಇದಿರುವಂಥ ಒಂದು ಜಾಗ, ಬ್ಯಾಂಗ್ ಲಂಪು ಅನ್ನೋ ಒಂದು ಜಾಗ ಗೈಸ್. 60 ರೂಪಾಯಿ ಆಯಿಸ್ಟರ್ ಹಾಕಿ ಮಾಡುವಂಥ ಒಂದು ಅಕ್ಕಿ ದೋಸೆ, ಇಲ್ಲ ಅಕ್ಕಿ ರೊಟ್ಟಿ ಅಂತ ಹೇಳ್ಬೋದು. ಅಕ್ಕಿ ಹಿಟ್ಟನ್ನ ನೀರಲ್ಲಿ ಕಲಿಸ್ಕೊಬಿಟ್ಟು ಅದನ್ನು ತವಾ ಮೇಲೆ ಹಾಕ್ಬಿಟ್ಟು ನಂತರ ಆಯಿಸ್ಟರು ಎರಡು ಮಿಕ್ಸ್ ಮಾಡಿ ಹಾಕ್ತಾರೆ. ಅದ್ರ ಮೇಲೆ ಒಂದು ಮೊಟ್ಟೆ, ನಂತರ ಲೈಟಾಗಿ ಗಾರ್ಲಿಕ್ಕು, ಪೆಪ್ಪರು, ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕ್ಬಿಟ್ಟು ಕೊಡುವಂಥ ಒಂದು ಐಟಮು. ಇಲ್ಲಿ ಜಾಸ್ತಿ ಪಾರ್ಸಲ್ ತೊಗೊಂಡೋಗೋಕ್ಕೆ ಬರುವಂಥ ಕ್ರೌಡು. ಒಬ್ಬೊಬ್ರು ಈ ಥರ ಕೇಳಿದ್ರೆ ಇಲ್ಲೇ ಟೇಬಲ್ ಹಾಕ್ಬಿಟ್ಟು ಕೂರ್ಸ್ಕೊಂಡು ತಿನ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಹೇಗಿದೆ ಅಂತ ನೋಡಿ. ವಾವ್, ಒಂದು ಬ್ಯುಸಿ ಏರಿಯಾ, ಏನೋ ವರ್ಕ್ ನಡೀತಾ ಇದೆ, ಸಿಕ್ಕಾಪಟ್ಟೆ ಸೌಂಡು. ಇಲ್ಲಿ ನೋಡಿ, ಕೆಳಗಡೆ ಏನೋ ಹಾಕಿದರೆ ಅದು ಯಾವುದು ಅಂತ ನನಗೆ ಹೆಸರು ಲಿಟ್ರಲಿ ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ ಕೆಳಗಡೆ ಆಲಿವ್ಸ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ, ಆಯಿಸ್ಟರ್ಸ್, ಈ ಚಿಪ್ಪು ಬರುತ್ತಲ್ಲ, ಅದರಲ್ಲಿ ಬರುವಂಥ ಒಂದು ಮಾಂಸ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಲಿಟ್ರಲಿ ಇದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಹೇಗಿದೆ ಅಂತ ನೋಡಿ. ಮೇಲ್ಗಡೆ ಎಗ್ ಹಾಕಿದ್ದಾರೆ. ಸಿಗೋದು ಒಂದೇ ಐಟಮು, 45 years ಇಂದ ಪಾಪ್ಯುಲರು. ಫಸ್ಟು ಬರೀ ಆಯಿಸ್ಟರ್ ಒಂದು ಟ್ರೈ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ. ಸ್ವಲ್ಪ ರಬ್ಬರಿ, ಇಲ್ಲ ಸ್ವಲ್ಪ ಚೂಯಿ. ಬಟ್ ಮೇಲ್ಗಡೆ ಆ ಪೆಪ್ಪರ್ ಹಾಕಿರೋದಕ್ಕೆ ಸ್ವಲ್ಪ ಟೇಸ್ಟು ಗೊತ್ತಾಗ್ತಿಲ್ಲ. ಅಂದರೆ ಒಂದು ಹಸಿ ತಿಂದಂಗೆ ಇರುತ್ತೆ. ಮೇಲ್ಗಡೆ ಮೊಟ್ಟೆ ಹಾಕಿರುವಂಥ ಒಂದು ಫ್ಲೇವರ್ ಲೈಟಾಗಿ ಗೊತ್ತಾಗುತ್ತೆ. ಆಯಿಸ್ಟರ್ ನಿಜ ಚೆನ್ನಾಗಿದೆ. ಫುಲ್ ಆ್ಯಂಡ್ ಫುಲ್ಲು ಪೆಪ್ಪರು ಮತ್ತು ಎಗ್ ಗೈಸ್. ಒಂದು ಆಮ್ಲೆಟ್ ತಿನ್ನಂಗೆ ಒಂದು ಫೀಲ್ ಇರುತ್ತೆ. ಇದೆಲ್ಲ ನಮಗೆ ತಿನ್ನೋಕ್ಕಾಗಲ್ಲ. ಕಿಟ್ಟಬೇಡ, ಹಂಗೆ ತೆಗೆದು ತೋರಿಸು ನೋಡಿ. ಲಿಟ್ರಲಿ ಒಂದು ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಮಾಡಿಬಿಟ್ಟಿದ್ದಾರೆ. ಮೇಲ್ಗಡೆ ಆಮ್ಲೆಟು, ಆಯಿಸ್ಟರು, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಲೈಟಾಗಿ ಹಾಕಿರೋದು. ಇದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ನಿಜ ಸೂಪರ್ ಆಗಿದೆ. ಬ್ಯಾಂಕಾಕಲ್ಲಿ ಬರೋಕ್ಕೆ ಮುಂಚೆನೇ ಒಂದು ಭಯ ಆಯಿತು, ಹೇಗಿರುತ್ತೆ ಫುಡ್ಡು, ಹೇಗೆ ಒಂಥರ ಅನಿಸುತ್ತಾ ಅಂತ.
ಲಿಟ್ರಲಿ ನಾನು ಟೇಸ್ಟ್ ಮಾಡಿದ್ದು ಫುಡ್ಡು ಟೇಸ್ಟ್ ವೈಸ್ ನನಗೆ ತುಂಬ ಇಷ್ಟ ಆಯ್ತು ಗೈಸ್. ಟೇಸ್ಟ್ ಇದ್ದರೆ ಮಾತ್ರ ನನಗೆ ಫೇಸಲ್ಲಿ ಖುಷಿ ಆಗುತ್ತೆ. ದೇವಣಿಗೆ ನಾನು ತಿನ್ನಲ್ಲ ನಾನಂತೂ. ಆಯ್ಸ್ಟರ್ ಅಂತೂ ರಿಯಲಿ ಸೂಪರ್ಬು. ಒಂದು ಆಯ್ಸ್ಟರ್ ಆಮ್ಲೆಟ್ ತಿನ್ನಂಗೆ ಒಂದು ಫ್ಲೇವರ್ ಇರುತ್ತೆ. ಯಾವುದೋ ಲಿಟ್ರಲಿ ಒಂದು ಹೂವಲ್ಲಿ ನೋಡಿದಂಗೆ ಒಂದು ಫೀಲ್ ನನಗೊಂದು, ಬಟ್ ಹೆಸರು ಗೊತ್ತಾಗ್ತಾ ಇಲ್ಲ ನನಗೆ. ದ ಒರಿಜಿನಲ್ ಬ್ಯಾಂಗ್ ಲಂಪು ಡಿಶ್ ಅಂತ ಹೇಳ್ತಾರೆ ಗೈಸ್ ಇದಕ್ಕೆ ಹೆಸರಂತೂ. ಪ್ರಾಪರ್ ಹೆಸರು ಗೊತ್ತಿಲ್ಲ. ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಈ ಕಾರ್ಡ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಜಸ್ಟ್ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಹೇಳಿ. ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು ಇದಂತೂ. ಬಂದರೆ ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡಿ. ಆಯ್ಸ್ಟರ್ ನಿಜ ಇಷ್ಟಪಡ್ತೀರಾ. ಐ ಆಮ್ ಸೋ ಹ್ಯಾಪಿ. ಒಂದು ಬೆಸ್ಟು. ಹೌ ಮಚ್? 50 baht. 60 baht. Yes. Thank you. ขอบคุณครับ Long travel. It's so long. My last sticky rice food number. You love it? You love it? I need it every day. I'll be back. What is this? Mango sticky rice. How much? 50 baht. 55. 50. 50. Is it good? Sure. One. You need everything. Huh? Coconut milk and nuts. Coconut milk and nuts. That is which is good? When you eat, You give which is best? yeah. Okay. ಹಂಗೆ ಅಲ್ಲಿಂದ ಮುಗಿಸ್ಕೊಂಡು ಕೌಸನ್ ರೋಡ್ ಒಳಕ್ಕೆ ಬಂದ್ಬಿಟ್ಟಿವಿ ಗೈಸ್. ಆ ನೈಟ್ ಟೈಮಲ್ಲಿ ರೋಡ್ ಅಂತೂ ನೋಡೋಕ್ಕೆ ಹಂಗಿರುತ್ತೆ. ಬಂದಿದ ತಕ್ಷಣ ಈ ಐಟಮ್ ಒಂಥರ ಡಿಫ್ರೆಂಟ್ ಇತ್ತು. ಇದು ಸ್ಪೆಷಲ್. ಇಲ್ಲಿ ಎಲ್ಲೇ ಹೋದರೂ ಸಿಗುವಂಥದ್ದು. ಮ್ಯಾಂಗೋ ಇವ್ರದ್ದು ನೋಡಿದ್ರೆ ಅಷ್ಟು ಅದ್ಭುತವಾಗಿರುತ್ತೆ ನೋಡೋಕ್ಕೇ. ಹೇಗಿದೆ ಅಂತ ನೋಡಿ. ಥ್ಯಾಂಕ್ ಯು. ಸ್ಟಿಕ್ಕಿ ರೈಸ್ ಇದೆ ನೋಡಿ. ರೈಸು ಮೇಲ್ಗಡೆ ಹೆಸರು ಬೇಳೆ ಹಾಕಿದ್ದಾರೆ. ತೆಂಗಿನ ಹಾಲು ಅಂತ ಹೇಳಿದ್ರು. ನಂತರ ಮ್ಯಾಂಗೋ ಅಂತೂ ಸೂಪರ್ ಇದೆ ನೋಡೋಕ್ಕಂತೂ ಇವ್ರದ್ದು. ವಾವ್. ಹಿರಿ ಅವರಿಗೆ ಅಮೌಂಟ್ ಕೊಟ್ಬಿಡೋಣ. ಬಾಬಾ ಮಂಚ ಇಲ್ಲಿ ನೋಡ್ತಾನೆ ಇದ್ದಾರೆ. ಹೌ ಮಚ್? 50 baht. 50 baht. ಥ್ಯಾಂಕ್ ಯು. ಇದೇ ಐಟಮ್ ಇಲ್ಲಿದೆ ನೋಡಿ. ಬರೀ ಮಾವಿನಕಾಯಿ ಬೇಕಿದ್ರೆ 40 ರೂಪಾಯಿ. ಆ್ಯಂಡ್ ನಾನು ತೊಗೊಂಡಿರೋದು ಇದು ಮ್ಯಾಂಗೋ ಸ್ಟಿಕ್ಕಿ ರೈಸ್ ಸೆಟ್ ಅಂತ 50 ಬಾಟ್ಗೆ ಕೊಡ್ತಾರೆ. ಹೇಗಿದೆ ಅಂತ ನೋಡಿ ಮಾವಿನ ಹಣ್ಣು ಅಂತೂ ಇವ್ರದ್ದು. ಪಳ 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 ಅಂತ ಹಾಕಿಟ್ಟಿರ್ತಾರೆ. ಮನುಷ್ಯ ಅಲ್ಲಿ ಕ್ಲೀನಾಗಿ ಸಿಪ್ಪೆ ತೆಗಿತಾ ಇದ್ದಾರೆ. ಆ್ಯಂಡ್ ನಾವೀಗ ಇದನ್ನು ಟೇಸ್ಟ್ ಮಾಡೋಣ. ಬೊಂಬಾಟು ಬೆಸ್ಟ್. ಬೆಸ್ಟ್. 40 ರೂಪಾಯಿ ಕೊಟ್ಟು ಬರೀ ಮಾವಿನ ಹಣ್ಣು ತಿನ್ಬಿಡಿ. ಅಷ್ಟು ಅದ್ಭುತವಾಗಿದೆ ನೋಡಿ. ಆ ರೈಸ್ ಅಂತೂ ಒಂಥರ ದೇವಸ್ಥಾನಗಳಲ್ಲಿ ಪ್ರಸಾದ ಸ್ವಲ್ಪ ತಿಟ್ಬಿಟ್ರೆ ಒಣಗೋಗುತ್ತಲ್ಲ ಹಾಗೇ ಇದೆ. ತಗೊಂಡು ವಿತ್ ರೈಸ್ ಟೇಸ್ಟ್ ಮಾಡೋಣ. ಅಯ್ಯೋ, ಆಹಾ, ಲಿಟ್ರಲಿ ಪ್ರಸಾದನೇ. ಶುಗರ್ ರೈಸ್ ಬರುತ್ತಲ್ಲ ಸೇಮ್ ಟು ಸೇಮ್ ಅದೇ ಥರ ಟೇಸ್ಟು. ಲೈಟಾಗಿ ಹೆಸರು ಬೇಳೆ ಸಿಕ್ಕಿದಾಗ ಒಂಥರ ಚೆನ್ನಾಗಿದೆ. ಮಾವಿನ ಹಣ್ಣಿಗೆ ನಾನು ಇದಾಗಿರೋದು ಇವ್ರದ್ದು. ಬೆಸ್ಟ್ ಗೈಸ್. ಬೇಡದು ಒಬ್ಬರು ತಿಂದರೆ ಆರಾಮಾಗಿ ಹೊಟ್ಟೆ ತುಂಬುತ್ತೆ. 50 ಬಾಟು 110 ರೂಪಾಯಿ ಅಷ್ಟು ಕಾಸ್ಟ್ ಬರುತ್ತೆ. ಬಂದರೆ ನೋಡಿದ್ರೆ ಟ್ರೈ ಮಾಡಿ. ಒಂದು ಡಿಫ್ರೆಂಟ್ ಫುಡ್ಡು ಶುಭ. ಬಟ್ ನೀವು ಎಲ್ಲೇ ಈ ಥರ ಅಂಗಡಿಗಳ ತೊಗೊಂಡ್ರೆ ಈ ಥರ ಪಾರ್ಸಲ್ ಥರನೇ ಕಟ್ಟಿ ಕೊಟ್ಬಿಡ್ತಾರೆ.
ಒಂಥರ ಕಾನ್ಸೆಪ್ಟ್ ಅದು. ಬಿಕಾಸ್ ಇಲ್ಲಿ ಸ್ಟ್ಯಾಂಡಿಂಗ್ ಫುಲ್ ಆ್ಯಂಡ್ ಫುಲ್ ಈ ರೋಡ್ ಕೌಸನ್ ರೋಡಲ್ಲಿ ಬರೀ ಸ್ಟ್ರೀಟ್ ಫುಡ್ಸ್ಗೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಒಂದು ಪ್ಲೇಸು. ಬಂದರೆ ಟ್ರೈ ಮಾಡಿ, ಇಷ್ಟಪಡ್ತೀರಾ. ಮ್ಯಾಂಗೋ ಸ್ಟಿಕ್ಕಿ ರೈಸ್ ಸೆಟ್ ಅಂತ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಗಾಯ್ಸ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್.